ರಾಜಕೀಯಕ್ಕೆ ಅಧಿಕಾರ ಬೇಕಾ ಸಮಾಜ ಸೇವೆಗೆ? ಇಲ್ಲ, ನಾವು ರಾಜಕಾರಣವನ್ನು ಸಮಾಜ ಸೇವೆ ಅಂತ ಸ್ವೀಕಾರ ಮಾಡಿದ ಹೊರತು ಯಾವುದೇ ವ್ಯಾಪಾರ ಗುತ್ತಿದಾರಿಕೆ ಮಾಡೋದು ವ್ಯವಹಾರ ಮಾಡೋದು ನಾವು ಮಾಡಿಲ್ಲ. ಓಕೆ. ನಮ್ಮ ತಂದೆಯವರು ಮಾಡಿಲ್ಲ, ನಾವು ಮಾಡಿಲ್ಲ. ನಮ್ಮ ಜಿಲ್ಲೆಯ ಎಲ್ಲ ಜನರಿಗೆ ಅದು ನಮ್ಮ ಹಿನ್ನೆಲೆ ಗೊತ್ತು. ದಶಕಗಳಿಂದ ರಾಜಕೀಯ ಮಾಡ್ಕೊ ಬಂದಿದ್ದೀರಾ, ಆದ್ರೂ ಕೂಡ ಯಾವುದೋ ನೆಗೆಟಿವಿಟಿ ಇಲ್ಲ. ಬಟ್ ಮೇಲಿಂದ ಮೇಲೆ ನಿಮ್ಗೆ ಅನ್ಯಾಯ ಆಗುತ್ತೆ ಅಂತ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಅನ್ಸುತ್ತೆ. ಇಲ್ಲ, ಅದು ಸಂದರ್ಭಕ್ಕೆ ಕೆಲವು ನಮ್ಮ ನಿರ್ಧಾರ ತಪ್ಪಿರ್ಬೋದು, ಪಕ್ಷದವರಿಗೆ ಅವರ ತೀರ್ಮಾನ ತಪ್ಪು ಆಗಿರ್ಬೋದು, ಸರಿ ಆಗ್ಬೋದು. ಸ್ವಲ್ಪ ರಾಜಕೀಯವಾಗಿ ಅಪ್ ಆ್ಯಂಡ್ ಡೌನ್ ಇರ್ತದೆ. ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ. ಬಟ್ ಇರೋಷ್ಟು ದಿವಸ ನಮ್ಗೆ ಯಾವಾಗ ಅವಕಾಶ ಸಿಗ್ತದೆ ಅದು ಜನರ ಸೇವೆ ಮಾಡೋಕ್ಕೆ ನಾವು ಅದನ್ನು ಸಮರ್ಪಣೆ ಮಾಡಬೇಕು. ಆ ಒಂದು ಲೈಬಿಲಿಟಿ, ಆ ಒಂದು ಬದ್ಧತೆ ನಾವು ಇಟ್ಕೋಬೇಕಾಗ್ತದೆ. ಈಗ ನಮ್ಮ ತಂದೆಯವರು ಈ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಅವ್ರು 4 ಸರಿ ಲೋಕಸಭಾ ಸದಸ್ಯರಾಗಿದ್ದರು. ಅವ್ರಿಗೆ ಯಾವುದು ಮೀಸಲಾತಿ. ಹೌದು. ಸಾಮಾನ್ಯ ಕ್ಷೇತ್ರದಲ್ಲಿ ಆಗ್ಬೇಕಾದ್ರೆ ಅವರು ಜನಾನುರಾಗಾದರೆ ಜನ ಅವ್ರಿಗೆ ಅವರ ಒಳ್ಳೆತನಕ್ಕೆ ಅವ್ರಿಗೆ ಗೌರವ ಕೊಟ್ಟು ಅವ್ರಿಗೆ ಯಾವುದೇ ಸಾಮಾನ್ಯ ಕ್ಷೇತ್ರದಲ್ಲಿ ಸಹ ಅವ್ರನ್ನ ಆರಿಸ್ತಾರೆ 4 ಸರಿ. ರಾಜಕೀಯದಲ್ಲಿ ಸ್ವಲ್ಪ ಕೆಲವರಿಗೆ ವೈಯಕ್ತಿಕ ಹಿತಾಸಕ್ತಿ ಧಕ್ಕೆ ತರುವ ಕಾರಣದಿಂದ ತಂದೆಯವರಿಗೆ ಸಿಟ್ಟಿಂಗ್ ಎಂ ಪಿ ಇರಬೇಕಾದ್ರೆ ಟಿಕೆಟು ತಪ್ಪಿಸಿದ್ರು. ಆದರೆ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸಲಿಲ್ಲ, ನಿರ್ಲಿಪ್ತದಿಂದಿದ್ರು. ಅವರು ಅಸೆಂಬ್ಲಿಗೂ ಸಹ ಟಿಕೆಟ್ ಕೇಳಿಲ್ಲ, ನನ್ನ ಪರವಾಗಿ ಟಿಕೆಟ್ ಕೊಡ್ಲಿಕ್ಕೆ ಕೇಳಿದ್ರು ಅವ್ರು ದೇವದುರ್ಗದಲ್ಲಿ. ಅದು ಹೈಕಮಾಂಡು ನೀವೊಂದ್ಸರಿ ರಾಜಕಾರಣಕ್ಕೆ ಬರಬೇಕು, ಹಿರಿಯರಿದ್ರಿ, ಯಜಮಾನ್ರಿದ್ರಿ, ನೀವೇ ಸ್ಪರ್ಧೆ ಮಾಡ್ಕೊಂಡು ಸಿದ್ದರಾಮಯ್ಯರಾಗಿದ್ದ ಕಾಲಕ್ಕೆ ಪರಮೇಶ್ವರ ಅಧ್ಯಕ್ಷಿದ್ರು, PCC ಅಧ್ಯಕ್ಷರು ಒತ್ತಾಯ ಮಾಡಿಸೋ ಅನಿವಾರ್ಯಕ್ಕೂ ಅವರು ಮನಸ್ಸಲ್ಲಿ ಒಪ್ಕೊಂಡು ಅವರು MLA ಶಾಸಕರಾಗಿದ್ದರು.